ಗರ್ಭದಲ್ಲಿದ್ದ ಕರುವನ್ನ ಕೊಂದು ವಿಕೃತಿಯನ್ನ ಮೆರೆದಿದ್ದಾರೆ ರಾಕ್ಷಸರು. ಹೊನ್ನಾವರದಲ್ಲಿ ಚಾಮರಾಜಪೇಟೆಯ ಕಿರಾತಕರನ್ನ ಕೂಡ ಮೇರಿಸ್ಬಿಟ್ಟಿದಂತಹ ಕ್ರೌರ್ಯ ಇದು. ಗರ್ಭ ಧರಿಸಿದ ಹಸುವನ್ನ ಕೊಂದು ತಲೆಯನ್ನ ಹೊತ್ತೊಯ್ದಿದ್ದಾರೆ ಈ ರಾಕ್ಷಸರು. ಹಸುವಿನ ಗರ್ಭವನ್ನ ತೆಗೆದು ಕರುವನ್ನ ಎಳೆದು ಕೊಂದು ಬಿಟ್ಟಿದ್ದಾರೆ. ಇದೆಂಥ ವಿಕೃತಿ ನೋಡಿ. ಹಸುವಿನ ರುಂಡ ಕಾಲನ್ನ ಕತ್ತರಿಸಿ ಗರ್ಭವನ್ನ ಸೀಳಿ ವಿಕೃತಿಯನ್ನ ಮೆರೆದು ಬಿಟ್ಟಿದ್ದಾರೆ. ಕೃಷ್ಣಾಚಾರಿ ಎಂಬುವವರಿಗೆ ಸೇರಿದಂತಹ ಗರ್ಭಿಣಿ ಹಸುವಿನ ಮೇಲಾದಂತಹ ಕ್ರೌರ್ಯ ಇದು. ಆಕಳನ್ನ ಚಿರತೆ ಹೊತ್ತೊಯ್ದಿದೆ ಅಂದ್ಕೊಂಡಿದ್ದಂತಹ ಕೃಷ್ಣಾಚಾರಿ ಕುಟುಂಬ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇಂಥದ್ದೇ ದುರಂತ ನಡೆದಿತ್ತು. ಹಸುಗಳ ಕೆಚ್ಚಲನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ರು. ಇನ್ನು ಒಬ್ಬನ ಬಂಧನ ಆಗಿತ್ತು. ಏನೋ ನಂಜನಗೂಡ್ನಲ್ಲಿ ಹಸುವಿನ ಬಾಲವನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ರು. ಅಬ್ಬಬ್ಬಾ, ರಾಜ್ಯದಲ್ಲಿ ಇದೆಂತ ಕ್ರೌರ್ಯ ಮನಸ್ಥಿತಿಯವರು ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಿದೆ. ಮೂಕ ಪ್ರಾಣಿ ಮೇಲೆ ಇದು ಎಂತ ದೌರ್ಜನ್ಯ ನಡೆಸ್ತಿದ್ದಾರೆ, ಅದೆಂತ ವಿಕೃತಿಯ ಮನಸ್ಸು. ಇತ್ತೀಚೆಗಷ್ಟೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದಂತ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಅಯ್ಯೋ, ಎಂತ ಮನಸ್ಥಿತಿಯವರು ನಮ್ಮ ರಾಜ್ಯದಲ್ಲಿದ್ದಾರೆ. ಈ ರೀತಿ ಮನಸ್ಸು ಹೇಗೆ ಬರುತ್ತೆ? ಅವ್ರು ಯಾರು ಕೂಡ ಮನುಷ್ಯರಲ್ಲ, ರಾಕ್ಷಸರು ಅಂತ ಜನ ಮಾತನಾಡ್ಕೊಂತಿದ್ರು. ಇನ್ನು ಆ ಪ್ರಕರಣದಲ್ಲಿ ಒಬ್ಬನನ್ನ ಬಂಧನ ಮಾಡಲಾಗಿತ್ತು. ಆದ್ರೆ ಇದರ ಬೆನ್ನಲ್ಲೇ ಈಗ ಆ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಅದರ ನಡುವೆನೆ ಹೊನ್ನಾವರದಲ್ಲಿ ಇಂಥದ್ದೇ ಮತ್ತೊಂದು ಪ್ರಕರಣ ಆಗಿದೆ. ಹೊನ್ನಾವರದಲ್ಲಿ ಗರ್ಭ ಧರಿಸಿದ ಹಸುವನ್ನ ಕೊಂದು ತಲೆಯನ್ನ ಹೊತ್ತೊಯ್ದಿದ್ದಾರೆ ರಾಕ್ಷಸರು. ಹಸುವಿನ ಗರ್ಭವನ್ನ ಬಗೆದು ಕರುವನ್ನ ಎಳೆದು ಕೊಂದು ವಿಕೃತಿಯನ್ನ ಮೆರೆದು ಬಿಟ್ಟಿದ್ದಾರೆ. ಹಸುವಿನ ರುಂಡ ಕಾಲನ್ನ ಕತ್ತರಿಸಿ ಗರ್ಭವನ್ನ ಸೀಳು ಬಿಟ್ಟಿದ್ದಾರೆ. ಅಬ್ಬಬ್ಬಾ, ಅದು ಎಂಥ ಮನಸ್ಥಿತಿಯೋ. ಸದ್ಯ ರಾಜ್ಯ ಸರ್ಕಾರ, ಗೃಹ ಸಚಿವರೇ ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಲೇಬೇಕು. ಇಂತಹ ವಿಕೃತಿ ಮನಸ್ಸಿನವರಿಗೆ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು. ಯಾಕಂತಂದ್ರೆ ಈ ರೀತಿಯಾದಂತ ಮನಸ್ಥಿತಿ ಹೊಂದವರು ಇನ್ನೇನೇನು ಮಾಡಬಹುದು ಇವರನ್ನ ಸುಮ್ಮನೆ ಬಿಟ್ರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇಂಥದ್ದೇ ಒಂದು ಘಟನೆ ಆಯ್ತು. ಅದಾದ್ಮೇಲೆ ನಂಜನಗೂಡ್ನಲ್ಲೂ ಕೂಡ ಹಸುವಿನ ಬಾಲವನ್ನ ಕತ್ತರಿಸುವಂತ ವಿಕೃತಿಯ ಒಂದು ದುಷ್ಕೃತ್ಯ ನಡೀತು. ಈಗ ಹೊನ್ನಾವರದಲ್ಲೂ ಕೂಡ ಮೂಕ ಪ್ರಾಣಿಯ ಮೇಲೆ ದೌರ್ಜನ್ಯ ನಿಲ್ಲತಾನೇ ಇಲ್ಲ ರಾಜ್ಯದಲ್ಲಿ. ಒಂದಾದ ಮೇಲೆ ಒಂದು ಪ್ರಕರಣಗಳು ಮಾಸುವ ಮುನ್ನವೇ ತಲೆ ಎತ್ತಿ ನಿಲ್ಲುತ್ತಾ ಇದೆ. ಇನ್ನು ಹೊನ್ನಾವರದ ಕೃಷ್ಣಾಚಾರಿ ಎನ್ನುವವರಿಗೆ ಸೇರಿದಂತಹ ಗರ್ಭಿಣಿ ಹಸುವಿನ ಮೇಲಾಗಿರುವಂತಹ ಕ್ರೌರ್ಯ. ಈ ಕುಟುಂಬ ಆಕಳನ್ನ ಚಿರತೆ ಹೊತ್ತೊಯ್ದಿರ್ಬೇಕು ಅನ್ನೋದಾಗಿ ಅಂದ್ಕೊಂಡಿದ್ರು. ಆದ್ರೆ ನಿಜ ಸತ್ಯ ಗೊತ್ತಾಗ್ತಿದ್ದಂತೆ ಬೆಚ್ಚು ಬಿದ್ದಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಕಳೆದ 10 ವರ್ಷಗಳಿಂದ ನಾನು ಸಾಕಿದ್ದಂತಹ ಕಪ್ಪು ಬಣ್ಣದ ಆಕಳನ್ನ ಜನವರಿ 18ರಿಂದ 19ರ ನಡುವಿನ ಅವಧಿಯಲ್ಲಿ ಕಳವು ಮಾಡಿ ಅದನ್ನ ಸಾಯಿಸಿ ಗರ್ಭದಲ್ಲಿದ್ದ ಕರುವನ್ನ ಸ್ಥಳದಲ್ಲಿ ಬಿಟ್ಟು ಆಕಳಿನ ಮಾಂಸವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕೃಷ್ಣ ಆಚಾರ್ಯವರು ದೂರಿನಲ್ಲಿ ತಿಳಿಸಿದ್ದಾರೆ. ಸದ್ಯ ಹೊನ್ನಾವರದ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ.